ಪ್ರತೀಕಾರದ ರೋಷಾಗ್ನಿ ಭಾರತದಾದ್ಯಂತ ಹೊತ್ತಿ ಉರಿತಾ ಇದೆ. ಒಂದು ತಲೆಗೆ 10 ತಲೆ ತೆಗೆಯದೆ ಬಿಡೋದಿಲ್ಲ ಅಂತ ಭಾರತ ಶಪಥ ಮಾಡಿದೆ. ಒಬ್ಬನೇ ಒಬ್ಬ ಉಗ್ರನನ್ನ ಕೂಡ ಬಿಡೋದಿಲ್ಲ ಅಂತ ಅಮಿತ್ ಶಾ ಗುಡುಗಿದ್ದಾರೆ. ಭಾರತ ಪ್ರತೀಕಾರದ ಜ್ವಾಲೆಯಲ್ಲಿ ಕುದಿಯುತ್ತಿದ್ರೆ ಅತ್ತ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಎಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೋ ಅನ್ನುವ ಭಯ ಪಾಕಿಸ್ತಾನವನ್ನ ಕಾಡುತ್ತಿದೆ. ಪಾಕಿಸ್ತಾನ ತನ್ನ ಸೇನೆಗೆ ಹೈ ಅಲರ್ಟ್ನಲ್ಲಿ ಇರುವಂತೆ ಸೂಚನೆ ರವಾನಿಸಿದೆ. ಪಾಕಿಸ್ತಾನದ ವಾಯುನೆಲೆಗಳಲ್ಲಿ ಭದ್ರತೆ ಹೆಚ್ಚು ಮಾಡಲಾಗಿದೆ. ಗಡಿ ಪ್ರದೇಶಕ್ಕೆ ಪಾಕಿಸ್ತಾನ ಯುದ್ಧ ಟ್ಯಾಂಕರ್ಗಳನ್ನ ಕೂಡ ರವಾನೆ ಮಾಡಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ. ಪಾಕಿಸ್ತಾನ ಏನೇ ಮಾಡಿದ್ರೂ ಭಾರತ ಮಾತ್ರ ದೊಡ್ಡ ಮಟ್ಟಿನಲ್ಲೇ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ. ಮತ್ತೊಂದು ಕಡೆಯಲ್ಲಿ ಭಾರತೀಯ ಸೇನಾ ವಲಯದಲ್ಲಿ ಕೂಡ ಭಾರಿ ಬೆಳವಣಿಗೆಗಳು ಆಗ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ 3 ಸೇನೆಗಳ ಜೊತೆ ಮಾತುಕತೆ ನಡೆಸಿ ಮುಂದಿನ ಹೆಜ್ಜೆಗಳ ಕುರಿತು ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನುವ ಸುದ್ದಿಗಳು ಹೊರಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಭಾರತೀಯರಲ್ಲಿ ಆಕ್ರೋಶ ಸ್ಫೋಟಗೊಂಡಿದೆ. ಧರ್ಮದ ಹೆಸರಿನಲ್ಲಿ ಪೈಶಾಚಿಕ ಕೃತ್ಯ ಮಾಡಿದ ಪಾಪಿಗಳನ್ನ ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಭಾರತೀಯರು ಆಗ್ರಹಿಸುತ್ತಿದ್ದಾರೆ. ಈ ನಡುವೆ ದಾಳಿಯ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ದಾಳಿ ಮಾಡಿದ ಪಾಪಿಗಳ ಫೋಟೋ ಕೂಡ ಬಿಡುಗಡೆಯಾಗಿದೆ. ಅಷ್ಟಕ್ಕೂ ಭಾರತೀಯ ಸೇನೆ ಪ್ರತೀಕಾರಕ್ಕೆ ಯಾವ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ, ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು, ಆತನ ಹಿನ್ನೆಲೆ ಏನು, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಕಾಶ್ಮೀರದಲ್ಲಿ ನಡೆದ ನರರಕ್ಕಸರ ದಾಳಿ ಇದೀಗ ದೇಶವನ್ನ ಮಾತ್ರವಲ್ಲದೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಧರ್ಮ ಕೇಳಿದ ಪಾಪಿಗಳು 28ಕ್ಕೂ ಹೆಚ್ಚು ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ. ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ನೆತ್ತರು ಹರಿಸಿದ ಪಾಪಿಗಳನ್ನ ಪರಲೋಕಕ್ಕೆ ಕಳಿಸಲು ಆಪರೇಷನ್ ಪ್ಲಾನ್ ರೆಡಿಯಾಗಿದೆ. ಈ ಸಂಬಂಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬುಧವಾರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಮಾರ್ಷಲ್ ಎಪಿ ಸಿಂಗ್, ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮತ್ತು ನೌಕಾಪಡೆಯ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ ಹೀಗೆ 3 ಸೇನೆಯ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಪುಲ್ವಾಮಾ ಮತ್ತು ಉರಿ ದಾಳಿಯ ಸಂದರ್ಭದಲ್ಲಿ ಭಾರತ ದೊಡ್ಡ ಮಟ್ಟಿನ ಉತ್ತರವನ್ನೇ ಕೊಟ್ಟಿತ್ತು. ಪಾಕಿಸ್ತಾನಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಗಿತ್ತು. ಪುಲ್ವಾಮಾ ದಾಳಿಯಾದಾಗಲೂ ಕೂಡ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪ್ರತೀಕಾರ ತೀರಿಸಿಕೊಂಡಿತ್ತು. ಈಗ ಕೂಡ ಭಾರತ ಏನ್ ಬೇಕಾದರೂ ಮಾಡಬಹುದು ಅನ್ನುವ ಭಯ ಪಾಕಿಸ್ತಾನವನ್ನ ಕಾಡುತ್ತಿದೆ. ಪಾಕಿಸ್ತಾನದ ಸೇನೆ ಇದೇ ವಿಚಾರವಾಗಿ ತಲೆ ಕೆಡಿಸಿಕೊಂಡಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನದ ವಾಯು ನೆಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯುದ್ಧ ವಿಮಾನಗಳನ್ನ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ. ಅದರಲ್ಲೂ ತಾನು ಸಾಕಿ ಬೆಳೆಸಿರುವ ಕೆಲ ಉಗ್ರರನ್ನ ಒಂದು ಅಡಗುದಾಣದಿಂದ ಮತ್ತೊಂದು ಅಡಗುದಾಣಕ್ಕೆ ಸ್ಥಳಾಂತರ ಮಾಡಿರುವುದು ಉಪಗ್ರಹ ಚಿತ್ರಗಳಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಸೇನೆ ಸಭೆಯ ಮೇಲೆ ಸಭೆಯನ್ನ ನಡೆಸ್ತಾ ಇದೆ. ಅದರಲ್ಲೂ ಪಾಕ್ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ರಾತ್ರಿ ನಿದ್ರೆ ಕೂಡ ಬರ್ತಾ ಇಲ್ಲ. ಯಾವಾಗ ಏನಾಗುತ್ತೋ ಅನ್ನುವ ಭಯ ಪಾಕ್ ಸೇನೆಯನ್ನ ಕಾಡೋದಕ್ಕೆ ಶುರು ಮಾಡಿದೆ. ಇನ್ನು ಯುದ್ಧ ವಿಮಾನಗಳು ಕೂಡ ಹಾರಾಟ ಮಾಡೋದಕ್ಕೆ ಶುರು ಮಾಡಿವೆ. 2 ಸೇನಾ ಯುದ್ಧ ವಿಮಾನಗಳು ರಾವಲ್ಪಿಂಡಿ ಮತ್ತು ಲಾಹೋರ್ನಿಂದ ಹಾರಾಡಿರೋದು ಕಂಡು ಬಂದಿದೆ. ಇನ್ನು LOCಯ ಸುತ್ತಲೂ ಯುದ್ಧ ವಿಮಾನವೊಂದು ಸುತ್ತುತ್ತಿತ್ತು. ಗಡಿಯಲ್ಲಿ ಹಾರಾಡುತ್ತಿರುವ ಪಾಕಿಸ್ತಾನಿ ವಾಯುಪಡೆಯ ವಿಮಾನಗಳಲ್ಲಿ ಪಾಫ್ 198 ಮತ್ತು ಫಾಫ್ 101 ಸಂಖ್ಯೆಯ ವಿಮಾನಗಳು ಸೇರಿವೆ. ಪಾಕಿಸ್ತಾನ ವಾಯುಪಡೆಯು ಗುಪ್ತಚರ ಕಾರ್ಯಾಚರಣೆಗಳಿಗಾಗಿ 2 ವಿಮಾನಗಳನ್ನು ಹೆಚ್ಚಾಗಿ ಬಳಸಿಕೊಂಡಿದೆ ಎನ್ನಲಾಗಿದೆ. ಇನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ ಕಾಶ್ಮೀರ ತಲುಪಿದ್ದು ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿಕೊಳ್ತಾ ಇದ್ದಾರೆ. ಇದರ ನಡುವೆ ಶಾ ಪ್ರತೀಕಾರದ ಶಪಥ ಮಾಡಿದ್ದಾರೆ. ಹೌದು, ಕಾಶ್ಮೀರದಲ್ಲಿ ಒಬ್ಬನೇ ಒಬ್ಬ ಭಯೋತ್ಪಾದಕನನ್ನ ಕೂಡ ಬಿಡೋದಿಲ್ಲ ಅಂತ ಅಮಿತ್ ಶಾ ಶಪಥ ಮಾಡಿದ್ದಾರೆ. ಶಾ ಮಾಡಿರುವ ಶಪಥ ಪಾಕಿಸ್ತಾನದ ಎದೆ ನಡುಗುವಂತೆ ಮಾಡಿದೆ. ಇನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಈ ದಾಳಿಯ ಹೊಣೆಯನ್ನ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ಕೊಂಡಿದೆ. ಇದೀಗ ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಕೂಡ ಬಹಿರಂಗವಾಗಿದೆ. ಆ ಪಾಪಿಯ ಹೆಸರು ಸೈಫುಲ್ಲಾ ಖಾಲಿದ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಷ್ಕರ್ ಮತ್ತು TRFನ ಭಯೋತ್ಪಾದಕ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡುವುದು ಇವನೇ. ಗೊತ್ತಿರಲೇಬೇಕಾದ ಸಂಗತಿ ಏನ್ ಗೊತ್ತಾ, ಈತ ಇರೋದು ಪಾಪಿ ಪಾಕಿಸ್ತಾನ ದೇಶದಲ್ಲಿ. ಪಾಕಿಸ್ತಾನದಲ್ಲಿ ಈತನಿಗೆ ರಾಜ ಮರ್ಯಾದೆ ಇದೆ. ಪಾಕಿಸ್ತಾನದ ಸೇನೆಯೇ ಈ ಪರಮ ಪಾಪಿಯನ್ನ VIP ರೀತಿ ನಡೆಸಿಕೊಳ್ಳುತ್ತೆ.
ಈತನ ಕೆಲಸ ಇಷ್ಟೇ, ಪ್ರಚೋದನಕಾರಿ ಭಾಷಣ ಮಾಡೋದು, ಅಮಾಯಕ ಮುಸ್ಲಿಮರನ್ನ ಭಯೋತ್ಪಾದನೆಗೆ ದೂಡೋದು, ಅವರನ್ನ ಭಾರತದ ವಿರುದ್ಧ ಎತ್ತಿಕಟ್ಟೋದು. ಸುಮಾರು 2 ತಿಂಗಳುಗಳ ಹಿಂದೆ ಈ ರಕ್ಕಸ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಬಂದಿದ್ದನಂತೆ. ಅಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ವಿಷಕಾರಿ ಭಾಷಣ ಮಾಡಿದ್ದನಂತೆ. ಮುಂದಿನ 1 ವರ್ಷದಲ್ಲಿ ಕಾಶ್ಮೀರವನ್ನ ವಶಪಡಿಸಿಕೊಳ್ಳೋದಕ್ಕೆ ನಮ್ಮಿಂದಾದ ಪ್ರಯತ್ನವನ್ನ ಮಾಡಬೇಕು ಅಂತ ಈತ ವಿಷ ಕಕ್ಕಿದ್ದನಂತೆ. ಅಷ್ಟೇ ಅಲ್ಲ, ಮುಂದಿನ 1 ವರ್ಷದಲ್ಲಿ ಕಾಶ್ಮೀರ ಸ್ವತಂತ್ರವಾಗುತ್ತೆ ಅಂತ ಬಾಯಿ ಬಡಿದುಕೊಂಡಿದ್ದ. ಕಾಶ್ಮೀರದಲ್ಲಿ 370ನೇ ವಿಧಿಯನ್ನ ತೆಗೆದುಹಾಕಿದ ನಂತರ ಪ್ರತೀಕಾರಕ್ಕಾಗಿ ಹುಟ್ಟಿಕೊಂಡ ಸಂಸ್ಥೆ TRF. ಇದಕ್ಕೆ ಲಷ್ಕರ್ ಫಂಡಿಂಗ್ ಮಾಡ್ತಾ ಇತ್ತು. ಖಾಲಿದ್ ಹಫೀಜ್ ಸಯೀದ್ನ ಬಲಗೈ ಬಂಟ ಅನ್ನುವ ಮಾತುಗಳಿದೆ. ಈತನನ್ನ ಪಾಕಿಸ್ತಾನದ ಸೇನೆ ತನ್ನ ದೇಶದ ಪ್ರಧಾನಿಯ ರೀತಿ ಟ್ರೀಟ್ ಮಾಡುತ್ತೆ. ಪ್ರಧಾನಿಗೆ ಯಾವ ಮಟ್ಟಿನ ಭದ್ರತೆ ಇದೆಯೋ ಆ ಮಟ್ಟಿನ ಭದ್ರತೆ ಈತನಿಗೂ ಕೂಡ ಇದೆಯಂತೆ. ಇದೀಗ ಈ ಪರಮ ನೀಚ ಭಾರತದಲ್ಲಿ ರಕ್ತ ಹರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾನೆ. ಆದರೆ ಇನ್ನೆರಡು ದಿನದಲ್ಲಿ ಆತನ ತಲೆ ಎಲ್ಲಿರುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಇನ್ನು ಕಾಶ್ಮೀರದ ಭೀಕರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿರುವ 3 ಪರಮ ಪಾಪಿ ನೀಚರ ರೇಖಾಚಿತ್ರಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಆಸಿಫ್ ಫೌಜಿ, ಸುಲೇಮಾನ್ ಶಾ ಮತ್ತು ಅಬು ತಲ್ಹಾ ಭಾಗಿಯಾಗಿದ್ದಾರೆಂದು ಶಂಕಿಸಲಾಗಿದೆ. ಅವರ ಫೋಟೋಗಳನ್ನ ಕೂಡ ಸೇನೆ ಬಿಡುಗಡೆ ಮಾಡಿದೆ. ಇನ್ನು ಈ ಬೀಭತ್ಸ್ಯ ದಾಳಿಯಲ್ಲಿ ಕುದುರೆ ಸವಾರ ಕೂಡ ಮೃತಪಟ್ಟಿದ್ದಾನೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಕುದುರೆ ಸವಾರಿ ಮಾಡ್ತಿದ್ದ ಸೈಯದ್ ಆದಿಲ್ ಹುಸೇನ್ ಶಾ ಭಯೋತ್ಪಾದಕರಿಂದ ಬಂದೂಕು ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ಉಗ್ರರು ಸೈಯದ್ನನ್ನ ಕೂಡ ಬಿಡದೆ ಪ್ರಾಣ ತೆಗೆದಿದ್ದಾರೆ. ಇನ್ನು ನರರಕ್ಕಸರು ಯಾವ ರೀತಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವ ಒಂದೊಂದು ಅಂಶಗಳು ಬಯಲಾಗುತ್ತಿದೆ. ಮಂಜುನಾಥ್ ಅವರನ್ನ ಯಾವ ರೀತಿ ಹತ್ಯೆ ಮಾಡಿದ್ರು ಅನ್ನೋದು ಬಯಲಾಗುತ್ತಿದ್ದಂತೆ ಇದೀಗ ಮಧುಸೂದನ್ ಅವರ ಕೊನೆಯ ಕ್ಷಣಗಳು ಭೀಕರವಾಗಿತ್ತು ಅನ್ನೋದು ಗೊತ್ತಾಗಿದೆ. ಆಂಧ್ರ ಪ್ರದೇಶ ಮೂಲದವರಾದ ಮಧುಸೂದನ್ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು. ಇತ್ತೀಚೆಗಷ್ಟೇ ತಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಜೊತೆ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ಈ ವೇಳೆ ನಕಲಿ ಸೇನಾ ಯೂನಿಫಾರ್ಮ್ ಧರಿಸಿದ್ದ ಉಗ್ರರು ಎಂಟ್ರಿ ಕೊಡ್ತಾರೆ. ಉಗ್ರರು ಬರ್ತಾ ಇದ್ದಂತೆ ಮಧುಸೂದನ್ ಬಳಿ ಕೇಳಿದ್ದು ಒಂದೇ, ಹಿಂದೂನಾ ಮುಸ್ಲಿಮಾ? ಗಾಬರಿಗೊಂಡ ಮಧುಸೂದನ್ ನಾನು ಮುಸ್ಲಿಂ ಎಂದಿದ್ದಾರೆ. ಆಗ ಉಗ್ರನೊಬ್ಬ ಜೇಬಿನಿಂದ ಕುರಾನ್ ತೆಗೆದು ಓದುವಂತೆ ಹೇಳಿದ್ದನಂತೆ. ಅದಕ್ಕೆ ಮಧುಸೂದನ್ ನನ್ಗೆ ಈ ಕ್ಷಣಕ್ಕೆ ನೆನಪಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಪ್ಯಾಂಟ್ ಬಿಚ್ಚೋದಕ್ಕೆ ಉಗ್ರರು ಧಮ್ಕಿ ಹಾಕಿದ್ದಾರೆ. ಪ್ಯಾಂಟ್ ಬಿಚ್ಚಿದಾಗ ಮುಸ್ಲಿಂ ಅಲ್ಲ ಅನ್ನೋದು ಗೊತ್ತಾಗುತ್ತಿದ್ದಂತೆ ಹೆಂಡತಿ ಮಕ್ಕಳ ಎದುರೇ ಮಧುಸೂದನ್ ತಲೆಗೆ ಗುಂಡು ಹೊಡೆಯಲಾಗಿದೆ. ಇನ್ನು ಭಾರತ ಸರ್ಜಿಕಲ್ ಸ್ಟ್ರೈಕ್ ನಡೆಸೋದಕ್ಕೆ ಸೈಲೆಂಟ್ ಆಗಿಯೇ ಪ್ಲಾನ್ ಮಾಡಿಕೊಂಡಿದೆ. ಉಗ್ರರ ಲಾಂಚ್ ಪ್ಯಾಡ್ಗಳು ಎಲ್ಲಿದೆ ಅನ್ನೋದನ್ನ ಗುರುತಿಸುವ ಕೆಲಸಗಳು ಕೂಡ ಆಗ್ತಾ ಇದೆ. 60 ರಿಂದ 65 ಭಯೋತ್ಪಾದಕರು ಜಮ್ಮು, ರಚೋರಿ, ಪೂಂಚ್ ಭಾಗದಲ್ಲಿದ್ದಾರೆ ಅನ್ನುವ ಮಾಹಿತಿಗಳು ಈಗಾಗಲೇ ಸರ್ಕಾರಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಗಡಿಯಾಚೆ ಇರುವ 42 ಲಾಂಚ್ ಪ್ಯಾಡ್ಗಳಲ್ಲಿ 110 ರಿಂದ 130 ಭಯೋತ್ಪಾದಕರು ಇದ್ದಾರೆ. ಇನ್ನು 70 ರಿಂದ 75 ಉಗ್ರರು ಕಾಶ್ಮೀರ ಕಣಿವೆಯಲ್ಲಿ ನೆಲೆಸಿದ್ದಾರೆ. ಪಹಲ್ಗಾಮ್ ಘಟನೆಯ ಹಿನ್ನೆಲೆಯಲ್ಲಿ ಈ ಎಲ್ಲ ಲಾಂಚ್ ಪ್ಯಾಡ್ಗಳನ್ನ ನಾಶಪಡಿಸಿ ಉಗ್ರರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ದೇಶಕ್ಕೆ ದೇಶವೇ ಆಗ್ರಹಿಸುತ್ತಿದೆ. ಒಂದು ಕಡೆ ದೇಶದ ಜನರ ಆಕ್ರೋಶ, ಮತ್ತೊಂದು ಕಡೆಯಲ್ಲಿ ಸರ್ಕಾರಕ್ಕೆ ಉಗ್ರರಿಗೆ ತಿರುಗೇಟು ಕೊಡಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರ್ಜಿಕಲ್ ಸ್ಟ್ರೈಕ್ ನಡೆದು ಬಿಡಬಹುದು. ಇದೇ ಸಮಯವನ್ನ ಬಳಸಿಕೊಂಡು ಭಾರತ ಪಿಒಕೆಯನ್ನ ವಶಪಡಿಸಿಕೊಂಡ್ರೂ ಅಚ್ಚರಿ ಇಲ್ಲ. ಇನ್ನು ದೇಶದ ಭದ್ರತೆ ವಿಚಾರದಲ್ಲಿ ಕೂಡ ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಇದೇ ರೀತಿಯಾದರೆ ಭಾರತ ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಟುಕೊಂಡಿದೆ. ಉಗ್ರರ ದಾಳಿಯ ನಂತರ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕಿಂತ ದಾಳಿ ಆಗುವ ಮುನ್ನವೇ ಉಗ್ರರನ್ನ ಮಟ್ಟ ಹಾಕಬೇಕು ಅನ್ನುವ ಕೂಗುಗಳು ಕೂಡ ಎದ್ದಿದೆ. ನಿಮ್ಮ ಪ್ರಕಾರ ಭಾರತ ಯಾವ ರೀತಿ ಪ್ರತೀಕಾರ ತೀರಿಸಿಕೊಳ್ಳಬೇಕು? ಕಾಮೆಂಟ್ ಮಾಡಿ.